ನಿನ್ನೆ ತಡರಾತ್ರಿಯಿಂದ ಬಿಟ್ಟು ಬಿಡದೆ ಮಳೆರಾಯ ಸುರಿದು ಅಬ್ಬರಿಸ್ತಾ ಇದ್ದಾನೆ. ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿ ಪರಿಣಾಮ ಜನ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕರ್ಚಕೇಡ ಗ್ರಾಮದ ಹಳ್ಳ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಕರ್ಚಕೇಡ ಗ್ರಾಮಕ್ಕೆ ಮಳೆ ನೀರು ನುಗ್ಗಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕರ್ಚಕೇಡ ಗ್ರಾಮ ಇದು. ಗ್ರಾಮದ ಹಲವು ಮನೆಗಳಿಗೆ, ದೇವಸ್ಥಾನಗಳಿಗೆ ಮಳೆ ನೀರು ನುಗ್ಗಿದೆ. ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿದ ಹಿನ್ನೆಲೆ ರಾತ್ರಿಯಿಡೀ ಜನರು ಪರದಾಟವನ್ನು ನಡೆಸಿದ್ದಾರೆ. ಇಡೀ ಕರ್ಚಕೇಡ್ ಗ್ರಾಮವನ್ನೇ ಈ ಮಳೆ ನೀರು ಆವರಿಸಿಕೊಂಡಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಮುಂದುವರೆದಿದೆ. ಹೀಗಾಗಿ ಮಳೆಯ ಆರ್ಭಟದಿಂದಾಗಿ ಮಳೆ ನೀರು ನುಗ್ಗಿರುವುದು, ಸಂಪೂರ್ಣವಾಗಿ ಮಳೆ ನೀರು ಗ್ರಾಮಕ್ಕೆ ನುಗ್ಗಿದೆ. ಅಲ್ಲಿನ ಗ್ರಾಮಸ್ಥರು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರುವುದು, ಮನೆಗಳಿಗೆ ನೀರು ನುಗ್ಗಿದೆ. ಸಂಪೂರ್ಣವಾಗಿ ಗ್ರಾಮ ನೀರಿನಿಂದ ಜಲಾವೃತವಾಗಿರುವುದು. ಕಲಬುರಗಿಯ ಕರ್ಚಕೇಡ ಗ್ರಾಮ, ಆ ಗ್ರಾಮ ನೀರಿನಿಂದ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನಿನ್ನೆ ತಡರಾತ್ರಿಯಿಂದ ಬಿಟ್ಟು ಬಿಡದೆ ಮಳೆರಾಯ ಸುರಿದು ಅಬ್ಬರಿಸ್ತಾ ಇದ್ದಾನೆ. ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿ ಪರಿಣಾಮ ಜನ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕರ್ಚಕೇಡ ಗ್ರಾಮದ ಹಳ್ಳ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಕರ್ಚಕೇಡ ಗ್ರಾಮಕ್ಕೆ ಮಳೆ ನೀರು ನುಗ್ಗಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕರ್ಚಕೇಡ ಗ್ರಾಮ ಇದು. ಗ್ರಾಮದ ಹಲವು ಮನೆಗಳಿಗೆ, ದೇವಸ್ಥಾನಗಳಿಗೆ ಮಳೆ ನೀರು ನುಗ್ಗಿದೆ. ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿದ ಹಿನ್ನೆಲೆ ರಾತ್ರಿಯಿಡೀ ಜನರು ಪರದಾಟವನ್ನು ನಡೆಸಿದ್ದಾರೆ. ಇಡೀ ಕರ್ಚಕೇಡ್ ಗ್ರಾಮವನ್ನೇ ಈ ಮಳೆ ನೀರು ಆವರಿಸಿಕೊಂಡಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಮುಂದುವರೆದಿದೆ. ಹೀಗಾಗಿ ಮಳೆಯ ಆರ್ಭಟದಿಂದಾಗಿ ಮಳೆ ನೀರು ನುಗ್ಗಿರುವುದು, ಸಂಪೂರ್ಣವಾಗಿ ಮಳೆ ನೀರು ಗ್ರಾಮಕ್ಕೆ ನುಗ್ಗಿದೆ. ಅಲ್ಲಿನ ಗ್ರಾಮಸ್ಥರು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರುವುದು, ಮನೆಗಳಿಗೆ ನೀರು ನುಗ್ಗಿದೆ. ಸಂಪೂರ್ಣವಾಗಿ ಗ್ರಾಮ ನೀರಿನಿಂದ ಜಲಾವೃತವಾಗಿರುವುದು. ಕಲಬುರಗಿಯ ಕರ್ಚಕೇಡ ಗ್ರಾಮ, ಆ ಗ್ರಾಮ ನೀರಿನಿಂದ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನಿನ್ನೆ ತಡರಾತ್ರಿಯಿಂದ ಬಿಟ್ಟು ಬಿಡದೆ ಮಳೆರಾಯ ಸುರಿದು ಅಬ್ಬರಿಸ್ತಾ ಇದ್ದಾನೆ. ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿ ಪರಿಣಾಮ ಜನ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕರ್ಚಕೇಡ ಗ್ರಾಮದ ಹಳ್ಳ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಕರ್ಚಕೇಡ ಗ್ರಾಮಕ್ಕೆ ಮಳೆ ನೀರು ನುಗ್ಗಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕರ್ಚಕೇಡ ಗ್ರಾಮ ಇದು. ಗ್ರಾಮದ ಹಲವು ಮನೆಗಳಿಗೆ, ದೇವಸ್ಥಾನಗಳಿಗೆ ಮಳೆ ನೀರು ನುಗ್ಗಿದೆ. ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿದ ಹಿನ್ನೆಲೆ ರಾತ್ರಿಯಿಡೀ ಜನರು ಪರದಾಟವನ್ನು ನಡೆಸಿದ್ದಾರೆ. ಇಡೀ ಕರ್ಚಕೇಡ್ ಗ್ರಾಮವನ್ನೇ ಈ ಮಳೆ ನೀರು ಆವರಿಸಿಕೊಂಡಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಮುಂದುವರೆದಿದೆ. ಹೀಗಾಗಿ ಮಳೆಯ ಆರ್ಭಟದಿಂದಾಗಿ ಮಳೆ ನೀರು ನುಗ್ಗಿರುವುದು, ಸಂಪೂರ್ಣವಾಗಿ ಮಳೆ ನೀರು ಗ್ರಾಮಕ್ಕೆ ನುಗ್ಗಿದೆ. ಅಲ್ಲಿನ ಗ್ರಾಮಸ್ಥರು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರುವುದು, ಮನೆಗಳಿಗೆ ನೀರು ನುಗ್ಗಿದೆ. ಸಂಪೂರ್ಣವಾಗಿ ಗ್ರಾಮ ನೀರಿನಿಂದ ಜಲಾವೃತವಾಗಿರುವುದು. ಕಲಬುರಗಿಯ ಕರ್ಚಕೇಡ ಗ್ರಾಮ, ಆ ಗ್ರಾಮ ನೀರಿನಿಂದ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನಿನ್ನೆ ತಡರಾತ್ರಿಯಿಂದ ಬಿಟ್ಟು ಬಿಡದೆ ಮಳೆರಾಯ ಸುರಿದು ಅಬ್ಬರಿಸ್ತಾ ಇದ್ದಾನೆ. ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿ ಪರಿಣಾಮ ಜನ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕರ್ಚಕೇಡ ಗ್ರಾಮದ ಹಳ್ಳ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಕರ್ಚಕೇಡ ಗ್ರಾಮಕ್ಕೆ ಮಳೆ ನೀರು ನುಗ್ಗಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕರ್ಚಕೇಡ ಗ್ರಾಮ ಇದು. ಗ್ರಾಮದ ಹಲವು ಮನೆಗಳಿಗೆ, ದೇವಸ್ಥಾನಗಳಿಗೆ ಮಳೆ ನೀರು ನುಗ್ಗಿದೆ. ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿದ ಹಿನ್ನೆಲೆ ರಾತ್ರಿಯಿಡೀ ಜನರು ಪರದಾಟವನ್ನು ನಡೆಸಿದ್ದಾರೆ. ಇಡೀ ಕರ್ಚಕೇಡ್ ಗ್ರಾಮವನ್ನೇ ಈ ಮಳೆ ನೀರು ಆವರಿಸಿಕೊಂಡಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಮುಂದುವರೆದಿದೆ. ಹೀಗಾಗಿ ಮಳೆಯ ಆರ್ಭಟದಿಂದಾಗಿ ಮಳೆ ನೀರು ನುಗ್ಗಿರುವುದು, ಸಂಪೂರ್ಣವಾಗಿ ಮಳೆ ನೀರು ಗ್ರಾಮಕ್ಕೆ ನುಗ್ಗಿದೆ. ಅಲ್ಲಿನ ಗ್ರಾಮಸ್ಥರು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಒಂದ್ ಕಡೆ
ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರುವುದು. ಮನೆಗಳಿಗೆ ನೀರು ನುಗ್ಗಿದೆ. ಸಂಪೂರ್ಣವಾಗಿ ಗ್ರಾಮ ನೀರಿನಿಂದ ಜಲಾವೃತವಾಗಿರುವುದು. ಕಲಬುರಗಿಯ ಕರ್ಚಕೇಡ ಗ್ರಾಮ, ಆ ಗ್ರಾಮ ನೀರಿನಿಂದ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನಿನ್ನೆ ತಡರಾತ್ರಿಯಿಂದ ಬಿಟ್ಟು ಬಿಡದೆ ಮಳೆರಾಯ ಸುರಿದು ಅಬ್ಬರಿಸ್ತಾ ಇದ್ದಾನೆ. ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿ ಪರಿಣಾಮ ಜನ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕರ್ಚಕೇಡ ಗ್ರಾಮದ ಹಳ್ಳ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಕರ್ಚಕೇಡ ಗ್ರಾಮಕ್ಕೆ ಮಳೆ ನೀರು ನುಗ್ಗಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕರ್ಚಕೇಡ ಗ್ರಾಮ ಇದು. ಗ್ರಾಮದ ಹಲವು ಮನೆಗಳಿಗೆ, ದೇವಸ್ಥಾನಗಳಿಗೆ ಮಳೆ ನೀರು ನುಗ್ಗಿದೆ. ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿದ ಹಿನ್ನೆಲೆ ರಾತ್ರಿಯಿಡೀ ಜನರು ಪರದಾಟವನ್ನು ನಡೆಸಿದ್ದಾರೆ. ಇಡೀ ಕರ್ಚಕೇಡ್ ಗ್ರಾಮವನ್ನೇ ಈ ಮಳೆ ನೀರು ಆವರಿಸಿಕೊಂಡಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಮುಂದುವರೆದಿದೆ. ಹೀಗಾಗಿ ಮಳೆಯ ಆರ್ಭಟದಿಂದಾಗಿ ಮಳೆ ನೀರು ನುಗ್ಗಿರುವುದು, ಸಂಪೂರ್ಣವಾಗಿ ಮಳೆ ನೀರು ಗ್ರಾಮಕ್ಕೆ ನುಗ್ಗಿದೆ. ಅಲ್ಲಿನ ಗ್ರಾಮಸ್ಥರು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರುವುದು. ಮನೆಗಳಿಗೆ ನೀರು ನುಗ್ಗಿದೆ. ಸಂಪೂರ್ಣವಾಗಿ ಗ್ರಾಮ ನೀರಿನಿಂದ ಜಲಾವೃತವಾಗಿರುವುದು. ಕಲಬುರಗಿಯ ಕರ್ಚಕೇಡ ಗ್ರಾಮ, ಆ ಗ್ರಾಮ ನೀರಿನಿಂದ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನಿನ್ನೆ ತಡರಾತ್ರಿಯಿಂದ ಬಿಟ್ಟು ಬಿಡದೆ ಮಳೆರಾಯ ಸುರಿದು ಅಬ್ಬರಿಸ್ತಾ ಇದ್ದಾನೆ. ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿ ಪರಿಣಾಮ ಜನ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕರ್ಚಕೇಡ ಗ್ರಾಮದ ಹಳ್ಳ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಕರ್ಚಕೇಡ ಗ್ರಾಮಕ್ಕೆ ಮಳೆ ನೀರು ನುಗ್ಗಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕರ್ಚಕೇಡ ಗ್ರಾಮ ಇದು. ಗ್ರಾಮದ ಹಲವು ಮನೆಗಳಿಗೆ, ದೇವಸ್ಥಾನಗಳಿಗೆ ಮಳೆ ನೀರು ನುಗ್ಗಿದೆ. ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿದ ಹಿನ್ನೆಲೆ ರಾತ್ರಿಯಿಡೀ ಜನರು ಪರದಾಟವನ್ನು ನಡೆಸಿದ್ದಾರೆ. ಇಡೀ ಕರ್ಚಕೇಡ್ ಗ್ರಾಮವನ್ನೇ ಈ ಮಳೆ ನೀರು ಆವರಿಸಿಕೊಂಡಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಮುಂದುವರೆದಿದೆ. ಹೀಗಾಗಿ ಮಳೆಯ ಆರ್ಭಟದಿಂದಾಗಿ ಮಳೆ ನೀರು ನುಗ್ಗಿರುವುದು, ಸಂಪೂರ್ಣವಾಗಿ ಮಳೆ ನೀರು ಗ್ರಾಮಕ್ಕೆ ನುಗ್ಗಿದೆ. ಅಲ್ಲಿನ ಗ್ರಾಮಸ್ಥರು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರುವುದು. ಮನೆಗಳಿಗೆ ನೀರು ನುಗ್ಗಿದೆ. ಸಂಪೂರ್ಣವಾಗಿ ಗ್ರಾಮ ನೀರಿನಿಂದ ಜಲಾವೃತವಾಗಿರುವುದು. ಕಲಬುರಗಿಯ ಕರ್ಚಕೇಡ ಗ್ರಾಮ, ಆ ಗ್ರಾಮ ನೀರಿನಿಂದ ಸಂಪೂರ್ಣವಾಗಿ ಜಲಾವೃತವಾಗಿದೆ.